ಇನ್ನೇ ಏನಾಗಿತ್ತು ಅಂತಂದರೆ ಪ್ರಾರ್ಥನಾ ಮತ್ತು ಹೇಮಂತ ಬೆಳಗ್ಗೆ ಬೇಗನೆ ಎದ್ದಿದ್ರಲ್ಲ ನಸುಕಿನಲ್ಲಿ ಎದ್ಬಿಟ್ಟು ಅವರು ಸ್ನಾನ ಗೀನ ಮಾಡಿಕೊಂಡು ತಲೆ ಎಣೆದುಕೊಂಡು ಅವಳು ಹೊರಗಡೆ ಬರೋ ಅಷ್ಟರಲ್ಲಿ ಶಿವಮೊಗ್ಗೆ ಬೆಳಗ್ಗೆ ಅಂದರೆ ಬೆಳಕಿನಿಂದ ಗಮನಿಸಿತ್ತು. ಅದಾದ ನಂತರ ಮುಂದೆ ಏನಾಯಿತು ಅಂತ ತಿಳ್ಕೊಂಡು ಬನ್ನಿ ಫ್ರೆಂಡ್ಸ್. ಏನಾಗಿತ್ತು ಅಂತಂದರೆ ಅವರಿಬ್ಬರು ಶಿವಮೊಗ್ಗದಿಂದ ಅಂದರೆ ರೂಮಿಂದ ಹೊರಗಡೆ ಬಂದ್ರಲ್ಲ, ರೂಮಿಂದ ಹೊರಗೆ ಬಂದುಬಿಟ್ಟು ರಾತ್ರಿ ಕತ್ತಲಲ್ಲಿ ಆ ದಣಿವಿನಲ್ಲಿ ಸುಮ್ಮನೆ ಕಾಲೆಳೆಯುತ್ತಾ ಬಂದು ರೂಮಿಗೆ ಸೇರಿಕೊಂಡಿದ್ದೆ ನೆನಪು ಅವರಿಗೆ. ಅಂದರೆ ಅವರು ರೂಮಿಗೆ ಬಂದಿದ್ದು ನೆನಪೇ ಅಷ್ಟೇ ಇದ್ದಿದ್ದು. ಮಂಡಿ ಮರ್ಚೆಂಟು ಶಾಂತಪ್ಪನವರ ಮನೆಯ ಸುತ್ತ ಅದೊಂದು ಮಟ್ಟಸವಾದ ಕೈತೋಟ ಇರುವುದನ್ನು ಪ್ರಾರ್ಥನಾ ಗಮನಿಸಿ ಇರಲಿಲ್ಲ. ಅಂದರೆ ಅವರು ಕತ್ತಲಾಗಿತ್ತಲ್ಲ, ನಡ್ಕೊಂಡು ಬಂದಿದ್ದರು. ಅಲ್ಲಿ ಅವರು ಇರೋ ಬಾಡಿಗೆ ಮನೆಯಲ್ಲಿ ಒಂದು ತೋಟವಿತ್ತು, ಕೈತೋಟ. ಆ ಕೈತೋಟವನ್ನು ಗಮನಿಸೇ ಇರಲಿಲ್ಲ ಪ್ರಾರ್ಥನಾ. ಅದನ್ನು ನೋಡಿದಳು ಬೆಳಗ್ಗೆ, ಗಮನಿಸಿರಲಿಲ್ಲ. ಬಲಗಡೆಯ ಮೂಲೆಯಲ್ಲೊಂದು ಪುಟ್ಟ ಬಾವಿ, ಅದಕ್ಕೊಂದು ರಾಟೆ, ಯಾರೋ ಸೇದಿ ಬಿಟ್ಟು ಹೋದ ಹಗ್ಗ ಪ್ರಿಯತಮನ ಹೆಗಲ ಮೇಲೆ ತೋಳು ಬೀಸಾಡಿದ ಹೆಣ್ಣಿನಂತೆ ಬಾವಿ ಮೇಲಿನ ರಾಟೆಗೆ ಕಚ್ಚಿಕೊಂಡಿತ್ತು. ಅಂತಂದರೆ ಅದೊಂದು ಕೈತೋಟ ಇದೆಯಲ್ಲ, ಆ ಕೈತೋಟದ ಮೂಲೆಯಲ್ಲಿ ಒಂದು ಬಾವಿ ಇತ್ತು. ಆ ಬಾವಿಗೆ ಒಂದು ರಾಟೆ ಇತ್ತು, ಅದಕ್ಕೊಂದು ಹಗ್ಗ ಇತ್ತು. ಅದು ಯಾವ ಥರ ಇತ್ತು ಅಂತಂದರೆ, ಈಗ ಒಂದು ಹುಡುಗ ಹುಡುಗಿ ಪ್ರೀತಿಸಿದಂಥ ಹುಡುಗ ಯಾವ ಥರ ಹುಡುಗಿ ಮೇಲೆ ಕೈ ಹಾಕಿರ್ತಾನೋ ಆ ಥರ ರಾಟೆ ಮೇಲೆ ಹಗ್ಗ ಬಿದ್ದಿತ್ತು ಅಂತಂದು ಹೇಳ್ತಾ ಇದ್ದಾರೆ ಇಲ್ಲಿ. ರಾಟೆ ಬಿದ್ದಿತ್ತು. ಹೇಮಂತನ ಭುಜ ಮತ್ತು ತೋಳುಗಳು ಎಷ್ಟು ಬಲಿಷ್ಠವೇ, ರಾತ್ರಿ ಅವನು ಅಂಗಿ ಕಳಿಸಿದಾಗಲೇ ನೋಡಿದ್ದು ಅಂದುಕೊಂಡಳು ಪ್ರಾರ್ಥನಾ. ಅಂತಂದರೆ ಹೇಮಂತನ ಬಾಡಿ, ಅಂದರೆ ಅವನ ಇಷ್ಟವಾದ ಬಾಡಿ ನೋಡಿ ಅವಳಿಗೆ ಅದು ನೆನಪಾಗುತ್ತೆ. ಅಂದರೆ ಅವನ ಬಾಡಿ ಎಷ್ಟು ತಾಕತ್ತಾಗಿದೆ ಅಲ್ಲ, ಅವನು ಎಷ್ಟು ದಷ್ಟಪುಟ್ಟವಾಗಿದ್ದಾನಲ್ಲ ಅಂತಂದು ಅವಳು ಅಂದ್ಕೊತಾಳೆ. ಅವಾಗ ಅವಳಿಗೆ ಗೊತ್ತಾಗಿತ್ತು. ಅದಾದ ನಂತರ ಬನ್ನಿ ಬನ್ನಿ ಬನ್ನಿ, ಅದೆಲ್ಲಿಗೂ ಹೋಗಿಬಿಟ್ಟಿದ್ರಿ, ಇವರು ಯಾರು ನೆಂಟರು ಅನ್ನುತ್ತಲೇ ಮನೆಯ ಕದ ಬಿಚ್ಚಿದರು ಶಾಂತಪ್ಪ. ಅಂತಂದರೆ ಇಲ್ಲಿ ಶಾಂತಪ್ಪನವರು ಆಗಮನ ಆಗುತ್ತೆ. ಶಾಂತಪ್ಪನವ್ರು ಬಂದುಬಿಟ್ಟು ಬನ್ನಿ ಬನ್ನಿ, ನೀವು ಎಲ್ಲಿಗೆ ಹೋಗಿದ್ರಿ ಇಷ್ಟು ದಿನ ಕಾಣಲಿಲ್ಲ ಅಂತಂದು ಹೇಮಂತನಿಗೆ ಅಂತಾನೆ. ಇವ್ರು ಯಾರು ಬಂದಿದ್ದಾರಲ್ಲ ನಿಮ್ಮ ಜೊತೆಗೆ ಹೊಸದಾಗಿ, ಇವ್ರು ಯಾರ ಪರಿಚಯ ಮಾಡಿಕೊಡ್ರಿ ಅಂತಂದು ಕೇಳ್ತಾನೆ. ಮಧ್ಯವಯಸ್ಕ ಮನುಷ್ಯ, ಬಕ್ಕುತ್ತಲೆ ಹೆಣೆಯ ಮಧ್ಯೆ ಮಟ್ಟಸವಾದ ವಿಭೂತಿ, ಅದರ ಗರ್ಭದಲ್ಲೊಂದು ಗಂಧದ ಬೊಟ್ಟು, ಕೊರಳಿಗೆ ಬೆಳ್ಳಿಯ ಲಿಂಗ ಕಟ್ಟಿಕೊಂಡಿದ್ದಾರೆ. ಅಂತಂದರೆ ಅವರ ವೇಷಭೂಷಣ ಯಾವ ಥರ ಇತ್ತು ಅಂತಂದರೆ, ಅವರು ತಲೆ ಬೊಕ್ಕಾಗಿತ್ತು ಮತ್ತು ಹಣೆ ಮೇಲೆ ವಿಭೂತಿಯನ್ನು ಹಚ್ಕೊಂಡಿದ್ರು. ಹಣೆಯ ಮೇಲೆ ವಿಭೂತಿ ಹಚ್ಕೊಂಡಿದ್ರಲ್ಲ, ಆ ಹಣೆಯ ಮಧ್ಯದಲ್ಲಿ, ವಿಭೂತಿ ಮಧ್ಯದಲ್ಲಿ ಒಂದು ಗಂಧದ ಬೊಟ್ಟನ್ನು ಇಟ್ಟಿದ್ರು. ಅವರು ಶಾಂತಪ್ಪನವರು ಆಗಿದ್ದರು ಅಂತಂದು ಹೇಳ್ತಾರೆ. ಅಂದರೆ ಹೆಗಲ ಮೇಲೆ ಒಂದು ಕೆಂಪು ಟವಲ್ ಇತ್ತು, ಹೆಗಲ ಮೇಲೆ ಒಂದು ಕೆಂಪು ಟವಲ್ ಇತ್ತು. ಅದೇ ಟವಲಿನಿಂದ ವರಾಂಡ ದಾಟಿ ಒಳೆ ಮನೆಯ ಹಾಕಿದ್ದ 2 ಕಬ್ಬಿಣ ಕುರ್ಚಿಗಳ ಮೇಲಿನ ಅಗೋಚರ ಧೂಳನ್ನು ಪಟಪಟನೆ ಜಾಡಿಸಿ ಕೂತ್ಕೊಳ್ಳಿ ಅಂತಂದು ಅಂದ್ಬಿಟ್ಟ. ಅಂದರೆ ಅವನ ಹೆಗಲ ಮೇಲೆ ಒಂದು ಕೆಂಪು ಟವಲ್ ಇರುತ್ತೆ. ಆ ಕೆಂಪು ಟವಲ್ ತೆಗೆದುಬಿಟ್ಟು ಅಲ್ಲಿ 2 ಮನೆ ಒಳಗಡೆ 2 ಕಬ್ಬಿಣದ ಕುರ್ಚಿಗಳು ಇರ್ತವೆ. ಕಬ್ಬಿಣದ ಕುರ್ಚಿಗಳನ್ನು ಆ ಟವಲಿನಿಂದ ಧೂಳು ಹೊಡೆದು ಕೂತ್ಕೊಳ್ಳಿ ಅಂತಂದು ಅವರಿಬ್ಬರಿಗೆ ಅಂತಾನೆ. ಯಾಕೋ ದಣಿದಿದ್ದಂಗೀರಿ, ತಿಂಡಿ ಮಾಡಿಸ್ತೀನಿ, ಲೇ ಎತ್ಲ ಮನೆ ಹೇಮಣ್ಣ ಬಂದಿದ್ದಾರೆ, ತಿಂಡಿ ಮಾಡಿ ಅಂತಂದು ಅವರ ಹೆಣ್ಮಕ್ಳಿಗೆ, ಅಂದರೆ ಅವರ ಹೆಂಡತಿಗೆ ಶಾಂತಪ್ಪನವರು ಹೇಳ್ತಾರೆ. ಮಂಡಿ ಮರ್ಚೆಂಟ್ ಶಾಂತಪ್ಪನವರು ಅವರು ಈಗ ಯಾರು ಪ್ರಾರ್ಥನಾ ಮತ್ತು ಹೇಮಂತ ಬಂದಿದ್ದಾರಲ್ಲ, ನೀವು ದಣಿದಿದ್ದಂಗೀರಿ, ನಿಮಗೆ ತಿಂಡಿ ಅವಸರ ಆಗಿದೆ ಅಂತಂದು ಅವ್ರ ಹೆಂಡತಿಗೆ ಕರೆ ಹೇಳ್ತಾರೆ. ಶಾಂತಪ್ಪನವರ ದನಿಯಲ್ಲಿ ಅದೇಕೋ ಸಡಗರವಿತ್ತು. ಅಂದರೆ ಇದೆಲ್ಲ ನೋಡ್ತಾ ಇದ್ರೆ ಅವರು ಮನೆಗೆ ಎಷ್ಟು ಬಂದ್ರಂದ್ರೆ ಯಾರ್ಯಾರು ಸಡಗರ ಇರುತ್ತಲ್ಲ, ಅವ್ರಿಗೂ ಅದೇ ಥರ ಸಡಗರವಿತ್ತು. ಆದರೆ ಹೇಮವಂತನನ್ನು ಆತ ಎತ್ಲು ಮನೆ ಹೇಮಣ್ಣ ಅಂದಿದ್ದು ಕೇಳಿ ಸಣ್ಣದೊಂದು ನಗೆ ಪ್ರಾರ್ಥನಾ ತುಟಿಗಳಲ್ಲಿ ಲಾಸ್ಯವಾಡಿ ಸುಮ್ಮನಾಯಿತು. ಈಗ ಅಲ್ಲಿ ಮಂಡಿ ಮರ್ಚೆಂಟ್ ಶಾಂತಪ್ಪನವರು ಇದ್ದಾರಲ್ಲ, ಅವನ ಹೆಸರು ಹೇಮಂತ ಅಂತ ಗೊತ್ತು, ಆದರೂ ಕೂಡ ಅವರೊಂದು ಹೆಸರಿಟ್ಟು ಕರೀತಾರೆ, ಎತ್ಲು ಮನೆ ಹೇಮಣ್ಣ ಅಂತ. ಅದನ್ನು ಕೇಳಿ ಅವಳು ಸ್ವಲ್ಪ ಕೊಂಚ ನಾಚುತ್ತಾಳೆ ಅಂತಂದು ಹೇಳ್ತಾ ಇದ್ದಾರೆ ಇಲ್ಲಿ. ಬ್ಯಾಡಿ, ಈಗ ತಾನೇ ತಿಂಡಿ ತಿಂದ್ಕೊಂಡು ಹೊರಬಿದ್ವಿ, ನನಗೊಂದು ಮುಖ್ಯವಾದ ವಿಚಾರ ಮಾತಾಡೋದಿತ್ತು, ಆಮೇಲೆ ನೀವು ಮಂಡಿ ಕಡೆ ಹೋಗಿಬಿಟ್ರೆ ತಡವ ಹೇಗನೆ ಎದ್ದು ಬಂದೆ ಅಂತಂದರೆ, ಇಲ್ಲಿ ಶಾಂತಪ್ಪನವ್ರು ಅವನು ಯಾಕೆ ಭೇಟಿ ಯಾಕೆ ಬಂದಿದ್ದಾನೆ ಅಂತಂದರೆ, ನಿಮ್ಮ ಹತ್ರ ಒಂದು ವಿಚಾರ ಮಾತಾಡೋದಿತ್ತು, ನಾನು ಅದಕ್ಕೋಸ್ಕರ ಬಂದೀನಿ. ನೀವು ಅಂತಂದರೆ ಮಂಡಿ ಮರ್ಚೆಂಟ್ ಅಲ್ಲ, ನೀವು ಮಂಡಿ ಕಡೆ ಹೋಗಿಬಿಡ್ತೀರ ಮತ್ತೆ ಸಿಗೋದಿಲ್ಲ, ಅದಕ್ಕೋಸ್ಕರ ನಾನು ನಿನ್ನ ಮೀಟ್ ಆಗೋಣ, ಒಂದು ಮುಖ್ಯವಾದ ವಿಚಾರ ಮಾತಾಡೋಣ ಅಂತ ಬಂದಿದ್ದೀನಿ ಅಂತಂದು ಹೇಳ್ತಾನೆ. ಏನು ಹೇಳ್ತಾನೆ ಅಂತ ನೋಡೋ ಬನ್ನಿ ಫ್ರೆಂಡ್ಸ್. ಇಲ್ಲಿಗೆ ಈಕೆ ಹೆಸರು ಪ್ರಾರ್ಥನಾ ಅಂತ, ನನ್ನ ಪರಿಚಯ ಇದ್ದವಳು, ಅಂದರೆ ಪ್ರಾರ್ಥನನ್ನ ಪರಿಚಯ ಮಾಡ್ಬೋದು. ಈಕೆ ಹೆಸರು ಪ್ರಾರ್ಥನಾ ಅಂತ, ಇವಳು ನನಗೆ ಪರಿಚಯ ಇದ್ದವಳು, ಓದ್ಕೊಂಡಿದ್ದಾಳೆ, ಇನ್ಮೇಲೆ ನನ್ನ ಜೊತೆಲೇ ಇರ್ತಾಳೆ ಅಂತಂದರೆ ಇವಳ ಹೆಸರು ಪ್ರಾರ್ಥನಾ, ಓದ್ಕೊಂಡಿದ್ದಾಳೆ, ಇವಳು ಇನ್ಮೇಲೆ ನನ್ನ ಜೊತೆನೇ ಇರ್ತಾಳೆ ಅಂತಂದು ಹೇಮಂತ ಯಾರಿಗೆ ಹೇಳ್ತದಾನೋ ಅಲ್ಲಿ ಮಂಡಿ ಮರ್ಚೆಂಟ್ ಶಾಂತಪ್ಪನವರಿಗೆ ಹೇಳ್ತಾ ಇದ್ದಾನೆ. ಮೊದಲು ಅದನ್ನು ಹೇಳಿಬಿಡಬೇಕಂತ ಬಂದೆ, ಹಿತ್ತಲಲ್ಲಿ ಇರ್ತೀವಿ, ಮದುವೆ ಆಗದಿರೋ ಹುಡುಗ ಹುಡುಗಿ ಹೇಮಂತ ತಡೆ ಹೊಡಿಸಿದ ಅಂತಂದರೆ, ಹೇಮಂತ ಯಾಕೆ ತಡೆ ಬರ್ತಾನೆ ಅಂತಂದರೆ ಅವರಿಬ್ಬರಿಗಿನ್ನೂ ಮದುವೆ ಆಗಿಲ್ಲ. ಈಗ ಅವನಿಗೆ ಈಗ ಬಾಡಿಗೆ ಮನೆ ಕೊಡ್ತಾ ಇದ್ದಾನಲ್ಲ, ಅವ್ನಿಗೆ ಏನಾರ ಆಗ್ತದೆ, ಮುಂದೆ ಏನಾರು ಹೆಚ್ಚು ಕಮ್ಮಿ ಆಯ್ತಂದ್ರೆ ಅವನ ಕೂತಿಗೆ ಬರುತ್ತೆ ಅಂತಂದು ಇವಳು ಪ್ರಾರ್ಥನಾ ನಮ್ಮಿಬ್ಬರಿಗೆ ಮದುವೆ ಆಗಿಲ್ಲಲ್ಲ, ಅದಕ್ಕೆ ತಡವರಿಸಿ ಹೇಳಿದ ಅವನು. ಅದಕ್ಕೇನಂತೆ, ನಮ್ಮ ಮನೆಯವಳು ಇರ್ತಾಳೆ, ಅವ್ರಿಗೆ ಯಾಕೆ ಸಂಕೋಚ ಬೇಕಾಗಿಲ್ಲ, ನೀವಿಲ್ಲದಾಗ ಅವರು ಇಲ್ಲೇ ಬಂದಿರಲಿ, ನಿಮ್ಮ ಜೊತೆಲಿ ಇರ್ತಾರೆ ಅಂದಮೇಲೆ ಅವರು ಬೇರೆ ಹೆಂಗಾಗ್ತಾರೆ,
ಅಂತಂದರೆ ಅವನಿಗೆ ಅರಿವೇ ಇಲ್ಲ ಅದ್ರ ಬಗ್ಗೆ ಅವ್ನು ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ. ಅವ್ರು ನಿಮ್ಮವ್ರು ಅಂತಂದರೆ ನಮ್ಮವ್ರು ಕೂಡ ಇದ್ದಂಗೆ ಅಲ್ಲ, ಅವ್ರ ಜೊತೆನೇ ಇರ್ತಾರೆ ನೀವಿಲ್ಲದೆ ಇದ್ದಾಗ ಅಂತಂದು ಅವನು ಯಾರು ಶಾಂತಪ್ಪನವರು ಹೇಳ್ತಾರೆ. ಶಾಂತಪ್ಪನವರಿಗೆ ಹಿಮವಂತನ ಮಾತಿನ ದಾಟಿ ಮತ್ತು ಆತಂಕಗಳೆರಡೂ ಅರ್ಥವಾಗಲಿಲ್ಲ. ಅಂದರೆ ಹಿಮವಂತನಿಗೆ ಭಯ ಇದೆ ಇಲ್ಲಿ, ಯಾಕಂದರೆ ಮದುವೆ ಆಗ್ತಿರೋ ಹುಡುಗಿನ ಕರ್ಕೊಂಬಂದಿದ್ದಾನೆ. ಆದರೆ ಶಾಂತಪ್ಪನವ್ರಿಗೆ ಅದರ ಅರಿವೇ ಇಲ್ಲ ಅವನು ಏನು ಹೇಳ್ತಾ ಇದ್ದಾನೆ ಅಂತಂದು. ಅದಕ್ಕೆ ಅವನಿಗೆ ಆತಂಕ ಎರಡು ಅರ್ಥವಾಗಲಿಲ್ಲ. ಅಂದರೆ ಹಿಮವಂತನ ಆತಂಕ ಮತ್ತು ದಾಟಿ ಅರ್ಥನೇ ಆಗಲಿಲ್ಲ. ಶುದ್ಧ ಬೋಳೆ ಮನುಷ್ಯ ಅಂದರೆ ಇಲ್ಲಿ ಶಾಂತಪ್ಪನವರು ಶುದ್ಧ ಬೋಳೆ ಮನುಷ್ಯರು. ಮದುವೆ ಆದ ಬಗ್ಗೆ, ಆಗದ ಬಗ್ಗೆ, ಆಗಲಿರುವ ಬಗ್ಗೆ ಅದೆರಡೆಗೆ ಆತನ ಗಮನವೇ ಹರಿಯಲಿಲ್ಲ. ಲೋಕಾಭಿರಾಮವಾಗಿ ಮಾತನಾಡುತ್ತಲೇ ಹೋದರು. ಅಂತಂದರೆ ಈಗ ಅವರು ಮದುವೆ ಆಗಿರೋ ಬಗ್ಗೆ ಆಗಲಿ, ಆಗೋದ್ರ ಬಗ್ಗೆ ಆಗಲಿ, ಮುಂದೆ ಆಗೋದ್ರ ಬಗ್ಗೆ ಏನೂ ಅರಿವೇ ಇದ್ದಿಲ್ಲ. ಆದರೆ ಇವರು ಮುಂದೆ ಮಾತಾಡೋದು ಕಂಟಿನ್ಯೂಸ್ ಮಾಡ್ತಾನೇ ಇದ್ರು. ಯಾಕಂದರೆ ಅವ್ರು ಮನೆ ಮನುಷ್ಯರ ಥರ ಇದ್ರಲ್ಲ, ಅವ್ರಿಗೇನು ಅನ್ನಿಸ್ಲಿಲ್ಲ, ಅವರು ಮಾತಾಡೋದು ಕಂಟಿನ್ಯೂಸ್ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಎರಡನೇ ವಿಷಯ ಅದೇ ಮುಖ್ಯವಾದದ್ದು. ನಿಮ್ಮ ಆಶ್ರಯ ನನಗೆ ಯಾವತ್ತೂ ಸಿಕ್ಕಿದೆ, ಇವಳಿಗೂ ಸಿಗುತ್ತೆ ಅಂತ ವಿಶ್ವಾಸವಿತ್ತು. ನಂದಕ್ಕ ಒಂದು ಸಲ ಪರಿಚಯ ಮಾಡಿಕೊಡು, ಬಿಟ್ಟರೆ ಅವರಿಬ್ಬರು ಜೊತೆಯಾಗಿ ಇದ್ದು ಬಿಡ್ತಾರೆ. ಆದರೆ ಶಾಂತಪ್ಪನವರೇ, ನನಗೆ ದುಡ್ಡು ಬೇಕಾಗಬಹುದು ಅಂತಂದರೆ ಎರಡನೇ ವಿಷಯ ಏನು ಮುಖ್ಯವಾದದ್ದು ಅಂತಂದರೆ, ಇವಳು ನಂದಕ್ಕ ಇದ್ದಾಳಲ್ಲ, ಅವ್ರನ್ನೊಂದ್ಸರಿ ಇವಳಿಗೆ ಪರಿಚಯ ಮಾಡಿಕೊಟ್ಬಿಟ್ರಿ, ನಾನು ಇಲ್ದಾಗಿ ಇವರು ನಂದಕ್ಕನ ಜೊತೆ ಇರ್ತಾಳೆ. ಯಾಕಂತಂದರೆ ನಾನು ಕೆಲಸಕ್ಕೆ ಹೋಗ್ಬೇಕಾಗುತ್ತೆ, ದುಡಿಬೇಕಾಗುತ್ತೆ, ಅದರಲ್ಲಿ ಬೇರೆ ಇವಳು ಓದ್ಬೇಕು ಅಂದ್ಕೊಂಡಿದ್ದಾಳೆ, ಅವಳಿಗೆ ದುಡ್ಡು ಬೇಕಾಗುತ್ತೆ ಅಂತಂದು ಅದು ಮುಖ್ಯವಾದ ವಿಚಾರ ಅಂತಂದು ಇಲ್ಲಿ ಹೇಳ್ತಾ ಇದ್ದೆ ನಾನು. ನನಗೆ ದುಡ್ಡು ಬೇಕಾಗಬಹುದು, ತುಂಬಾ ಬೇಕಾಗಬಹುದು. ಪ್ರಾರ್ಥನಾ ಓದಬೇಕಂತಿದ್ದಾಳೆ, ದೊಡ್ಡ ಓದು, ಅವಳಿಗೆ ಡಾಕ್ಟರ್ ಆಗಬೇಕಿದೆ. ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಕೂಡ ನನಗೆ ಗೊತ್ತಿಲ್ಲ ಅಂತಂದರೆ, ಅವಳು ಡಾಕ್ಟರ್ ಆಗಬೇಕಂತಂದು ಒಂದು ಕನಸು ಕಟ್ಕೊಂಡಿದ್ದಾಳೆ. ಅವನು ನಾನು ಡಾಕ್ಟರ್ ಮಾಡಬೇಕು, ಅದು ಎಷ್ಟು ದುಡ್ಡು ಆಗುತ್ತೆ ನನಗೆ ಗೊತ್ತಿಲ್ಲ, ಆದರೆ ನನಗೆ ದುಡ್ಡು ಇಷ್ಟ ಆಗುತ್ತೆ ಅಂತಲೂ ಗೊತ್ತಿಲ್ಲ. ಅಷ್ಟು ದುಡ್ಡು ಬೇಕು, ನಿಮ್ಮಿಂದ ಸಹಾಯ ಬೇಕು ಅಂತಂದು ಅವನು ಮಂಡಿ ಮರ್ಚೆಂಟ್ ಶಾಂತಪ್ಪನವ್ರ ಜೊತೆ ಕೇಳ್ಕೊಂಡ. ನಿಮ್ಮನ್ನಲ್ಲದೆ ನಾನು ಯಾರನ್ನು ಕೇಳಲಿ, ಈ ಬಾರಿ ಹಿಮವನ್ನು ತಡವರಿಸಲಿಲ್ಲ ಅಂತಂದರೆ ಫಸ್ಟ್ನೇ ಮಾತಿಗೆ ಏನಂತ ಹೇಳಿದವನು ಮದುವೆ ಆಗಿದ್ದಿಲ್ಲ, ಅದಕ್ಕೆ ತಡವರಿಸಿದ್ದ. ಆದರೆ ಎರಡನೇ ಮಾತಿಗೆ ಅವನು ತಡವರಿಸಿಲ್ಲ. ಯಾಕಂತಂದರೆ ಅವರು ವಿಶ್ವಾಸವಿತ್ತಲ್ಲ, ಇವನು ಕೊಡ್ತಾರೆ ಅಂತ ಅದು ತಡವರಿಸಲಿಲ್ಲ. ಆದರೆ ಶಾಂತಪ್ಪ ಇದ್ದಕ್ಕಿದ್ದಂತೆ ಸುಮ್ಮನಾಗಿ ಹೋದರು. ಎಷ್ಟು ಹೊತ್ತಿನ ನಂತರ ಹೊರಟ ಡಾಕ್ಟ್ರು ಎಂಬ ಉದ್ಗಾರವು ಅವನ ಮುಖದಲ್ಲಿ ಹಾಗೆಯೇ ಉಳಿದಿತ್ತು. ಅಂತಂದರೆ ಇವನು ರೊಕ್ಕ ಕೇಳತ್ತಲ್ಲಿ ಅವನ ಮನಸ್ಸು ಚಿಕ್ಕದಾಯಿತು. ಯಾಕಂದರೆ ರೊಕ್ಕದ ವಿಷಯದಲ್ಲಿ ಯಾರಾಗಲಿ ಅಷ್ಟೇ ತಾನೆ. ಅವನು ಫಸ್ಟ್ನೇ ಮಾತಿಗೆ ಏನು ಅನ್ನಲಿಲ್ಲ, ಸಡಾಗಿತ್ತು. ಆದರೆ ಇವನು ರೊಕ್ಕ ಕೇಳತ್ತಷ್ಟೇ ಅವನಿಗೆ ಇದಾಯಿತು ಅಂತಂದು ಹೇಳ್ತಾ ಇದ್ದಾರೆ ಇಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಇತ್ತು ಅವ್ರದ್ದು ಲೈಫ್ ಅಂತಂದು. ಅವರು ಯಾವ ಬಡತನದಿಂದ ಬಂದರು, ಅದನ್ನು ರೂಢಿ ಮಾಡಿಕೊಂಡ್ರು. ಈಗ ಅವನು ಅವಳ ಕನಸನ್ನು ನೆರವೇರಿಸೋಕ್ಕೋಸ್ಕರ ಅವನ ಹತ್ರ ದುಡ್ಡು ಕೇಳ್ತಾ ಇದ್ದಾನೆ. ಇದೇ ಥರ ನೀವು ವಿಡಿಯೋ ನೋಡಬೇಕಾದ್ರೆ ನನಗೂ ಭಾಳ ಕಾತರ ಇದೆ, ಮುಂದೆ ಏನಾಗುತ್ತೆ ಅಂತ. ನೀವು ಕಾತರದಿಂದ ಇದ್ದರೆ ನಮ್ಮ ಪೇಜನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸರ್, ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.